ಪ್ರಿಯ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ನಾನು ಇವತ್ತು ಬಂದಿರೋದು ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ. ಸೊ ಬೆಂಗಳೂರಿನಿಂದ ಒಬ್ಬನೇ ಬಂದಿದ್ದೀನಿ. ಯಾವ ತರ ನಾವು ನೋಡ್ತಾ ಇರಬಹುದು, ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅಷ್ಟೊಂದು ನಡಿಬೇಕು ಇಷ್ಟೊಂದು ನಡಿಬೇಕು ಅಂತ ಎಲ್ಲ ರೂಮರ್ಸ್ಗಳಿದ್ವು. ಏನು ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅದನ್ನ ಕ್ಲಾರಿಫೈ ಮಾಡ್ಬೇಕಂತ ನಾನು ಇಲ್ಲಿಗೆ ಬಂದಿರೋದು. ಸೊ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಕ್ಲೀನ್ ಆಗಿ ಕ್ಲಾರಿಫೈ ಮಾಡ್ತೀನಿ. ಸೊ ನಾನು ಬೆಂಗಳೂರಿನ ಬಿಡಬೇಕಾದಾಗ ನಾನು ಒಬ್ಬನೇ ಇದ್ದಿದ್ದು. ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ನನಗೆ ಒಬ್ರು ಪರಿಚಯ ಆದ್ರು. ಅವರು ಕೂಡ ಒಬ್ಬರೇ ಪ್ರಯಾಗ್ರಾಜ್ಗೆ ಬರ್ತಾ ಇದ್ರು. ಸೊ ಅವ್ರ ಜೊತೆ ನಾನು ಸೇರ್ಕೊಂಡೆ. ಆನಂತರ ನನಗೆ ಪರಿಚಯ ಆದವರು ಬಂದು ತಮಿಳ್ನಾಡಿಂದ ಬಂದಿದ್ದು. ಸೊ ನಮ್ಮ ಟ್ರೈನ್ ಬಂದು ತಮಿಳ್ನಾಡು ವಯಾ ತಮಿಳ್ನಾಡಿಂದನೇ ಬಂತು. ಸೊ ಅಲ್ಲಿ 120 ಜನ ಇರುವಂತ ಒಂದು ಸನ್ಯಾಸಿಗಳ ಟ್ರೂಪ್ ಇತ್ತು. ಆ ಟ್ರೂಪ್ ನನ್ನ ಜೊತೆ ಪರಿಚಯ ಆಯಿತು. ಸೊ ನನ್ನಲ್ಲಿ ಇರುವಂತ ಒಂದು ಆಧ್ಯಾತ್ಮಿಕವಾದ ಪ್ರಶ್ನೆಗಳನ್ನ ಕೂಡ ಆ ಸಾಧುಗಳು ನನಗೆ ಕ್ಲಾರಿಫೈ ಮಾಡಿಕೊಟ್ರು. ಸೊ ದ ಟೈಮ್ ಇಸ್ ಲಿಟ್ರಲಿ ವೆಂಟ್ ಲೈಕ್ ಎ ನಥಿಂಗ್. ಸೊ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಹೋಗ್ಬಿಡ್ತು ಆ ಟೈಮು. ಅವ್ರ ಜೊತೆ ಅಷ್ಟು ಈಸಿಯಾಗಿ ಹೋಯ್ತು. ಸೊ ಆನಂತರ ನಾವು ಬಂದು ಇಲ್ಲಿ ಸೇರಿದ್ದೀವಿ. ಅವರಿಂದ ನಮಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯಿತು. ಉತ್ತರ ಪ್ರದೇಶಲ್ಲಿ ಪ್ರಯಾಗ್ರಾಜಲ್ಲಿ ನಾವು ರೈಲ್ವೆ ಸ್ಟೇಷನ್ ಇಂದ ಆಟೋ ಮಾಡಿಕೊಂಡು ನಾವಿರುವಂತಹ ಸೆಕ್ಟರ್ ಬಂದು ಸೆಕ್ಟರ್ 18 ಆಗಿತ್ತು. ವಿಶ್ವ ಹಿಂದೂ ಪರಿಷತ್ ಅವರು ಅಲ್ಲಿ ಇದ್ರು. ಅಲ್ಲಿ ನಮಗೆ 400 ರೂಪೀಸ್ನ ತಗೊಂಡ್ರು ಆಟೋದವರು. ಅವ್ರು ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಸ್ ಮಾಡ್ತಾರೆ ನಿಮ್ಗೆ, ಇಲ್ಲಿಂದ ಅಲ್ಲಿ ಹೋಗ್ಬೋದು ಅಲ್ಲಿಂದ ಇಲ್ಲಿ ಹೋಗ್ಬೋದು ಅಂತ. ಬಟ್ ನಮ್ಗೆ ಏನಂದ್ರೆ ಒಂದು ಅಡ್ವಾಂಟೇಜಸ್ ಲೊಕೇಶನ್ ಇತ್ತು, ಸೆಕ್ಟರ್ ಎಲ್ಲಿತ್ತು ಅಂತ. ಸೊ ನಾವು ಡೈರೆಕ್ಟ್ ಆಗಿ ಅಲ್ಲೇ ಹೋದ್ರಿ. ನೀವು ನೋಡಬಹುದು ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚಳಿ ಇದೆ. ಸೊ ನೀವು ನೋಡ್ತಾ ಇರಬಹುದು ಮಂಜಿನ ವಾತಾವರಣ ಅಲ್ಲಿ ನಮಗೆ ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಚಳಿ ಇತ್ತು. ಸೊ ದಯವಿಟ್ಟು ನಿಮ್ಮ ಸ್ವೆಟರ್ಸ್ಗಳನ್ನ ಇಲ್ಲ ನನಗೆ ಚಳಿ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳಕ್ ಹೋಗ್ಬಿಡಿ. ಸೊ ಅಲ್ಲಿ 10 ಡಿಗ್ರಿವರೆಗೂ 12 ಡಿಗ್ರಿವರೆಗೂ ನೀವು ವೆದರ್ ನೋಡಬಹುದು. ಸೊ ಕಣ್ಗಳು ಕೂಡ ಬಿಡಕ್ಕಾಗಲ್ಲ. ಸೊ ನೀವು ಬೆಳಿಗ್ಗೆ ಹೊತ್ತು ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ನಿಮ್ಗೆ ಮುಂದೆ ಇರೋ ಗಾಡಿಗಳು ಕೂಡ ನಿಮ್ಗೆ ಕಾಣಿಸದೇ ಇರೋ ತರ ಒಂದು ವೆದರ್ ಅಲ್ಲಿದೆ. ರಿಸ್ಕ್ ತೊಗೊಳಕ್ ಹೋಗ್ಬಿಡಿ. ಸೊ ನಿಮ್ಮ ಜರ್ಕಿನ್ಗಳನ್ನ ನಿಮ್ಮ ಮಂಕಿ ಕ್ಯಾಪ್ಗಳನ್ನ ಹಾಕೊಂಡು ಬರುವಂತದನ್ನ ನೋಡಿ. ಇಲ್ಲಿಂದ ನಾವು 18ನೇ ಸೆಕ್ಟರ್ ಇಂದ ನಾವು ತ್ರಿವೇಣಿ ಸಂಗಮಕ್ಕೆ 3 ಗಂಟೆಗೆ ಬಿಟ್ರಿ ಹೋಗೋಣ ಅಂತ. ಸೊ ತುಂಬಾ ಮೋಡ ಕವಿದ ವಾತಾವರಣ ಇತ್ತು. ನಾವು ಆಟೋದಲ್ಲಿ ಹೋಗ್ಬೇಕಾಗಿತ್ತು ಅಲ್ಲಿ. ಬಟ್ ಆಟೋದವರು ಕೂಡ ನಮ್ಗೆ ಒಂದು ದಾರಿನ ತಪ್ಪಿಸಿದ್ರು. ಅಲ್ಲಿ ಆಟೋಗಳು ಕೂಡ ಎಂಟ್ರಿ ಇಲ್ಲ ತ್ರಿವೇಣಿ ಸಂಗಮಕ್ಕೆ ಹೋಗಕ್ಕೆ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ನಮ್ಗೆ 3 ಕಿಲೋಮೀಟರ್ ಹಿಂದೆ ಬಿಡ್ತಾರೆ. ಸೊ ನಾವು 3 ಕಿಲೋಮೀಟರ್ ನಡಿಲೇಬೇಕು. ಏರ್ಪೋರ್ಟ್ ಇಂದ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಇಂದ ಆಗಿರ್ಬೋದು, ಎಲ್ಲಿಂದನೂ ಕೂಡ ನಿಮ್ಗೆ ಸೆಕ್ಟರ್ ವರೆಗೂ ಬರೋಕ್ಕೆ ಅವಕಾಶ ಇದೆ. ಬಟ್ ಸೆಕ್ಟರ್ ಇಂದ ನೀವು ಬೇಕು ಅಂದ್ರೆ ನೀವು ನಡಿಲೇಬೇಕು. ಸೊ ಎಲ್ಲೇ ಹೋದ್ರೂ ಕೂಡ ನೀವು ನಡಿಲೇಬೇಕು. ಇಲ್ಲೇ ನಡೆಯೋದೇ ಇಲ್ಲ ಅನ್ನೋ ಒಂದು ಮಾತಿಲ್ವೇ ಇಲ್ಲ. ಅಲ್ಲೂ ಕೂಡ ನಿಮ್ಗೆ ಸಿಗೋ ಚಿಕ್ಕ ಗಾಡಿಗಳನ್ನ ಕೂಡ ನೀವು ಹೇಳಕ್ಕೂ ಆಗಲ್ಲ. ಅಲ್ಲಿರೋ ಲೊಕೇಶನ್ಗಳಿಗೆ, ಆ ಲೊಕೇಶನ್ಗಳಿಗೂ ಕೂಡ ಅಲ್ಲಿರೋ ಆಟೋ ಡ್ರೈವರ್ಸ್ಗಳಿಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸೊ ನಮ್ಮನ್ನ ಬಿಟ್ಟಂತ ಒಂದು ಮೇನ್ ಗೇಟ್ ಅಲ್ಲಿ ಬಿಟ್ರು ಆಟೋದವರು. ಅಲ್ಲಿಂದ ನಾವು 3 ಕಿಲೋಮೀಟರ್ಸ್ ನಡ್ಕೊಂಡ್ ಬಂದ್ರಿ. ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಇನ್ನೊಂದು ಮೇನ್ ರೀಸನ್ ಅಂದ್ರೆ ದೇರ್ ಇಸ್ ಎ ಹ್ಯೂಜ್ ಕ್ರೌಡ್. ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ಸ್ನೇಹಿತರೆ. ನೀವು ಲೆಕ್ಕನೂ ಹಾಕಕ್ಕಾಗಲ್ಲ, ಅಷ್ಟು ಜನ ನಿಮ್ ಕಣ್ಮುಂದೆ ಕಾಣಿಸ್ತಾರೆ. ಎಲ್ಲಾ ದಿಕ್ಕಲ್ಲೂ ಕೂಡ ಜನಗಳಿದ್ದಾರೆ. ಸೊ ನೀವು ಬರಬೇಕಾದಾಗ ಟ್ರೈನ್ ಅಲ್ಲಿ ಪ್ಲಾನ್ ಮಾಡಿ ಟಿಕೆಟ್ ಕನ್ಫರ್ಮ್ ಆಗಿದ್ರೆ ತುಂಬಾ ಬೆಸ್ಟ್ ಆಗುತ್ತೆ ನಿಮ್ಗೆ ಟ್ರೈನ್ ಜರ್ನಿ. ಫ್ಲೈಟ್ ಅಲ್ಲಿ ಕೂಡ ಬರಬಹುದು. ಪ್ರಯಾಗ್ರಾಜ್ಗೆ ನಿಮ್ಗೆ ಫ್ಲೈಟ್ ಕಾಸ್ಟ್ ಜಾಸ್ತಿ ಇದೆ ಅಂದ್ರೂ ಕೂಡ ಅಕ್ಕಪಕ್ಕ ಇರುವಂತ ಏರ್ಪೋರ್ಟ್ಗೆ ನೀವು ಫ್ಲೈಟ್ ನ ಕ್ಯಾಚ್ ಮಾಡ್ಕೊಂಡು ಬರಬಹುದು. ಇಲ್ಲ ಅಂದ್ರೆ ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ ಡೈರೆಕ್ಟ್ ಬಸ್ ನ ಇದೆ. ಸೊ ಅದು ಕೂಡ ನೀವು ಕ್ಯಾಚ್ ಮಾಡಬಹುದು. ಬಟ್ ಇಲ್ಲಂತೂ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಕ್ರೌಡ್ ಇದೆ. ನೀವು ನೋಡ್ತಾ ಇರಬಹುದು. ಸೊ ಇಲ್ಲೇ ನಾವು ಗಂಗಾ ಸ್ನಾನ ಮಾಡಕ್ಕೆ, ತೀರ್ಥ ಸ್ನಾನ ಮಾಡಕ್ಕೆ ಅಂತ ಇಳಿದಿದ್ದು. ನೀವು ನೋಡಬಹುದು ಎಷ್ಟು ಕೋಟಿ ಜನ ಇದ್ದಾರೆ ಅಂತ. ಸೊ